ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಯಾರಿಗಾದ್ರೂ ಹೊಟ್ಟೆ ಕಿಚ್ ಬರ್ತಿದ್ರೆ, ಲೈಕ್ ನಿಮ್ಮ ನೋಡಿ ಹೊಟ್ಟೆ ಕಿಚ್ ಪಡ್ತಾ ಇದ್ರೆ, ಸೊ ನೀವೇನ್ ಮಾಡ್ಬೇಕಾಗತ್ತೆ ಆ ಟೈಮಲ್ಲಿ. ಸೊ ನಿಮ್ಗೆ ಎಲ್ಲೋ ಒಂದ್ ಕಡೆಗೆ ಕೋಪ ಬರ್ತಾ ಇರತ್ತೆ, ತಡ್ಕೊಳಕ್ ಆಗ್ತಿರಲ್ಲ, ಜಗಳ ಮಾಡ್ಬೇಕು, ವಾದ ಮಾಡ್ಬೇಕು, ಬೈದ್ ಬಿಡೋಣ ಅಂತ ಅನಿಸ್ತಾ ಇರತ್ತೆ. ಸೊ ನಿಮ್ ಆ ಒಂದು ಕನ್ಫ್ಯೂಷನ್ ಮೈಂಡ್ ಇರುತ್ತೆ, ನಿಮ್ಗೆ ನೆಮ್ಮದಿಯಿಂದನೂ ಇರಕ್ ಆಗ್ತಿರಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಇಲ್ಲಿ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ತೀನಿ, ಅದನ್ನ ಫಾಲೋ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ. ನೋಡಿದ್ಮೇಲೆ ನನಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಫಸ್ಟ್ ಒಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದ್ ಅರ್ಥ ಮಾಡ್ಕೊಳ್ಬೇಕು, ನೀವು ಅವ್ರಿಗಿಂತ ಬೆಟರ್ ದೆನ್ ಆಗಿ ಗ್ರೋತ್ ಆಗ್ತಿದ್ದೀರಾ ಅಂತ ಅರ್ಥ. ಯಾರೋ ನಿಮ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರ ಅಂತ ಹೇಳಿದ್ರೆ, ನಿಮ್ಮ ಜೊತೆಗಿರೋ ಹೊಟ್ಟೆ ಕಿಚ್ಚು ಪಡೋಕ್ ಸಾಧ್ಯ. ಯಾರೋ ದಾರಿ ಮೇಲೆ ನಿಮ್ ಬಗ್ಗೆ ಏನೋ ಗೊತ್ತಿಲ್ಲದಿರೋ ವ್ಯಕ್ತಿ ಅವ್ರ ಹೊಟ್ಟೆ ಕಿಚ್ಚು ಪಡೋಕ್ ನಿಮ್ ಬಗ್ಗೆ ತಿಳ್ಕೊಂಡಿರೋರು, ತುಂಬಾ ಬೇಕಾಗಿರೋರೆ ನಿಮ್ಮನ್ನ ಹೊಟ್ಟೆ ಕಿಚ್ಚು ಪಡ್ತಾರೆ. ಕಾಲೆಳಿಬೇಕು, ಹಿಂದೆ ಹಾಕ್ಬೇಕು, ನಿಮ್ಮನ್ನ ಬಿಡಿಸ್ಬೇಕು ಅಂತ. ಸೊ ಅಲ್ಲಿ ಒಂದು ಅವ್ರಿಗೆ ಏನ್ ಫೀಲ್ ಬರುತ್ತೆ, ನನ್ಕಿಂತ ಮುಂದೆ ಹೋಗ್ತಿದ್ದಾನೆ ಇವನು, ನನ್ಕಿನ್ನ ಮುಂದೆ ಬೆಳಿತಿದ್ದಾನೆ ಅಂತೇಳಿ ಹೊಟ್ಟೆ ಕಿಚ್ಚು ಬಂದು ಅಂದ್ರೆ ಅವ್ರು ಅದನ್ನ ಸಹಿಸ್ಕೊಳಕ್ ಆಗ್ತಿರಲ್ಲ, ನಿಮ್ ಗ್ರೋತ್ ಇಷ್ಟಾನೇ ಇರಲ್ಲ, ಅವ್ರು ನಿಮ್ಮನ್ನ ಬಿಳಿಸಕ್ ನೋಡ್ತಿದ್ದಾರೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದನ್ನ ನೋಡ್ಕೋಬೇಕಾಗತ್ತೆ. ಲೈಕ್ ಏನಂದ್ರೆ, ನಿಮ್ಮನ್ನ ಯಾವ ರೂಪದಲ್ಲಾರು ನಿಮ್ಮನ್ನ ಲೈಕ್ ಅಲ್ಲಿಂದ ಏನ್ ಬೆಳೆದಿದ್ದೀರಾ ಅಲ್ಲಿಂದ ಕೆಳಗಡೆ ಇಳಿಸ್ಬೇಕು, ನಿಮ್ಮನ್ನ ಹಾಳು ಮಾಡ್ಬೇಕನ್ನೋದು ಕಾಯ್ತಿರ್ತಾರೆ. ಸೊ ಸ್ವಲ್ಪ ಎಲ್ಲಾ ರೀತಿಯಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ ಇಂಥ ಟೈಮಲ್ಲಿ. ಯಾರು ನಿಮ್ಮನ್ನ ಲೈಕ್ ಹೊಟ್ಟೆ ಕಿಚ್ಚು ಪಟ್ಟು ನಿಮ್ ಬೆಳವಣಿಗೆನ ಸಹಿಸ್ಕೊಳಕ್ ಆಗ್ತಿರಲ್ವೋ ಅಂತ ವ್ಯಕ್ತಿಗಳಿಗೆ ಬಗ್ಗೆ ಸ್ವಲ್ಪ ಗಮನ ಇರ್ಬೇಕಾಗತ್ತೆ ನಿಮ್ಗೆ. ಲೈಕ್ ಯಾವ್ದೋ ವಿಚಾರದಲ್ಲೂ ಕೂಡ ನಿಮ್ಮನ್ನ ಅವರು ಹಾಳು ಮಾಡಕ್ಕೆ ಪ್ರಯತ್ನ ಪಡಬಹುದು. ನೆನಪಲ್ಲಿರ್ಲಿ, ಅವ್ರಕಿನ್ನ ಚೆನ್ನಾಗಿ ಗ್ರೋತ್ ಆಗ್ತಿದ್ರ, ಸೊ ಅವನ್ ಕಾರಣಕ್ಕೇನೆ ನಿಮ್ಗೆ ಅವ್ರ ಹೊಟ್ಟೆ ಕಿಚ್ಚುಪಟ್ಟು ನಿಮ್ಮನ್ನ ಜಲಸಿಂದ ಅಲ್ಲಿಂದ ಕೆಳಗಡೆ ಬಿಡಿಸ್ಬೇಕಂತ ಕಾಯ್ತಿರ್ತಾರೆ. ಹುಷಾರಾಗಿರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ ಫೋಕಸ್ ಅಗೇನ್ ಗ್ರೋತ್ ಮೇಲೆನೆ ಇರಬೇಕು. ನೀವು ಒಂದ್ ಹಂತಕ್ಕೆ ತಲುಪಿದ್ಮೇಲೆ ಒಂದು ಇಷ್ಟು ಜನ ಶತ್ರುಗಳ ತರ ಬರ್ತಾರೆ ಲೈಫ್ ಅಲ್ಲಿ. ನಿಮ್ ಸಕ್ಸಸ್ ಅದೇನ್ ಆಗ್ತಿರ್ತೀರಾ ಅದನ್ನ ನೋಡ್ಕೊಂಡು ಸಹಿಸ್ಕೊಳಕ್ ಆಗದೆ ಇರೋಂತ ಜನ ಅಂತ ಹೇಳ್ಬೋದು. ಅವ್ರು ಯಾರು ಅಲ್ಲ, ಸಂಬಂಧಿಕರು, ಕಲೀಗ್ಸ್, ನಿಮ್ ಫ್ರೆಂಡ್ ಸರ್ಕಲ್, ಇವ್ರು ಬರ್ತಾರೆ. ಸೊ ಅವಾಗ ನೀವು ಗ್ರೋತ್ ಕಡೆಗೆ ಫೋಕಸ್ ಮಾಡ್ಬೇಕು. ಅಂಡ್ ಅವ್ರೇನ್ ನಮ್ಗೆ ಹಿಂದೆಯಿಂದ ಗೊತ್ತಿಲ್ದಂಗೆ ಬಂದು ಚುಸ್ತಾ ಇರ್ತಾರೆ, ಅದ್ರ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬಹಳ ಬೇಗ ಹೊಡೆದು ಕೆಳಗಡೆ ಬೀಳಿಸ್ಬಿಡ್ತಾರೆ. ಸೊ ಒಂದು ಗ್ರೋತ್ ಕಡೆ ನೋಡ್ಬೇಕು, ಎರಡನೇದು ಅದ್ರ ಜೊತೆಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಮುಂದೆ ಮೂವ್ ಆನ್ ಆಗೋದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಕ್ಯೂಡ್ರಾಗಿ ಬದುಕಿ. ಬರುವಂತ ನೆಗೆಟಿವಿಟಿ ವಾಟ್ ಎವರ್ ಏನೇ ಇರ್ಲಿ, ಸೊ ನೀವು ಕ್ಯೂಡ್ರಾಗ್ಬೇಕು. ನೀವು ಕ್ಯೂಡ್ರಾಗಿ ಬದುಕಿದಾಗ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಕೊಡಕ್ ಹೋಗ್ಬಾರ್ದು. ಅವ್ರು ಏನಾರು ಮಾತಾಡ್ಕೊಳ್ಳಿ. ಒಂದ್ ಕಾರ್ ತಗೊಂಡಾಗ ಯಾರು ಮುಂಡಾ ಮುಚ್ಚಿ ತಗೊಂಬಂದ ಏನೋ, ಎಲ್ಲಿ ಸಾಲ ಮಾಡೋದ್ನೋ ಏನೋ, ಏನ್ ಮಾಡೋದು ಏನು ನೆಗೆಟಿವ್ ಮಾತಾಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಅದು ನಿಮ್ ಗ್ರೋತ್. ಅದು ಲೈಕ್ ನೀವ್ ಹೆಂಗಿದ್ರು ಮಾತಾಡ್ತಾರೆ. ಸೊ ನೀವು ಕ್ಯೂರ್ ಆಗ್ಬೇಕು. ಅವ್ರಿಗೆ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ. ಆನ್ಸರ್ ಕೊಡ್ಬೇಕಾಗಿರೋದು ನಿಮಗ್ ಬೇಕಾಗಿರೋರಿಗೆ ಅಷ್ಟೇನೆ. ನಿಮ್ ತಂದೆ ತಾಯಿ, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್, ನಿಮ್ಗೆ ಯಾರು ಸಂಬಂಧಪಟ್ಟವ್ರದ ಅವ್ರಿಗೆ ಮಾತ್ರ ಆನ್ಸರ್ ಕೊಡಿ. ಮಿಕ್ಕಿರೋರಿಗೆ ಕ್ಯೂಡ್ರಾಗಿ ಬದುಕ್ಬೇಕು. ಆನ್ಸರ್ ಕೊಡೋ ಅವಶ್ಯಕತೆನೂ ಇಲ್ಲ. ನಿಮ್ ಜೀವನದಲ್ಲಿ ಅವ್ರಿಗೆ ಏನೂ ಅಲ್ಲ ಆಕ್ಚುಲಿ. ಅವ್ರನ್ನ ಅಲ್ಲಲ್ಲೇ ಬಿಟ್ಟು ಹಾಕಿ ಅಷ್ಟೇನೆ. ಲೈಕ್ ಈ ಮೂರು ಇಂಪಾರ್ಟೆಂಟ್. ಒಂದು, ನೀವು ಬೆಳಿತಿದ್ರ ಅಂತ ಅರ್ಥ. ಎರಡನೇದು ಬಂದು, ಬೆಳಿತಾನೆ ನಿಮ್ಮ ಗ್ರೋತ್ ಏನಾಗ್ತಿದೆ ಅಲ್ಲಿ ನಿಮಗ್ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಎರಡನೇದು ಬಂದು, ಫೋಕಸ್ ಮಾಡ್ಬೇಕಾಗಿರೋದು ಗ್ರೋತ್ ಮೇಲೆನೆ ಅಷ್ಟೇ. ನೀವು ಹೊಟ್ಟೆ ಕಿಚ್ಚು ಪಡ್ತಿದಾರ ಅಂತೇಳಿ ಅವ್ರೊಟ್ಟಿಗೆ ವಾದ ಮಾಡೋದು, ಜಗಳ ಮಾಡೋದು, ಮತ್ತೊಂದು ಇನ್ನೊಂದು ಮಾಡಿ ಅಲ್ಲೇ ಉಳ್ಕೊಳ್ಳೋದಕ್ಕಿಂತ ಅಗೇನ್ ಗ್ರೋತ್ ಮೇಲೆ ಫೋಕಸ್ ಮಾಡ್ಬೇಕು. ನಿಮ್ ಗ್ರೋತ್ ಹೆಂಗಿರ್ಬೇಕಂದ್ರೆ, ಅವ್ರು ಟಚ್ ಮಾಡಕ್ಕೂ ಆಗಿರ್ಬಾರ್ದು, ಆ ಲೆವೆಲ್ಗೆ ನಿಮ್ ಗ್ರೋತ್ ಆಗ್ತಿರ್ಬೇಕು. ನೆಕ್ಸ್ಟ್ ಬಂದದೇ ಕ್ಯೂಡ್ರಾಗಿ ಬದುಕ್ಬೇಕು. ಲೈಕ್ ಜನ ನಿಮ್ಮನ್ನ ಅಂತಿರ್ತಾರೆ, ಅವ್ರು ಅನ್ನುವಂತ ಪದಗಳಿಗೆ ನೀವು ತಲೆಗೆ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಏನೂ ಮಾಡಕ್ಕಾಗಲ್ಲ. ಸೊ ನೀವು ಜಸ್ಟ್ ಗ್ರೋ ಗ್ರೋತ್ ಆಗ್ತಾನೆ ಇರ್ಬೇಕು. ಅಷ್ಟು ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಈ ಮೂರು ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿದೆ, ಯೂಸ್ಫುಲ್ ಆಗಿರುವಂತದ್ದು. ಆಲ್ರೆಡಿ ಕೆಲವರು ಏನ್ ಸಕ್ಸಸ್ ಆಗಿದ್ದಾರೆ, ಬೆಳೆದಿದ್ದಾರೆ, ಅವರೆಲ್ಲ ಫಾಲೋ ಮಾಡಿರ್ತಕ್ಕಂಥದ್ದು. ಸೊ ನಿಮಗೆ ಏನ್ ಅನ್ಸುತ್ತೆ ಈ ಟಿಪ್ಸ್ ಬಗ್ಗೆ? ಲೈಕ್ ನಿಮ್ಮ ಅನಿಸಿಕೆನ ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಚಾನಲ್ ಹೊಸಬ್ರಾಗಿದ್ರೆ ಅಗೇನ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮೈಲ್ಸ್ ನೋಡಿದ್ರೆ 50,000 ಫ್ಯಾಮಿಲಿ, ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.